ಊಟ ಆದಮೇಲೆ ನೀವೇನು ಮಾಡ್ತೀರಿ, ಸ್ಪೆಷಲಿ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ಆದಮೇಲೆ, ಅಂದರೆ ಲಂಚ್ ಆ್ಯಂಡ್ ಡಿನ್ನರ್. ಕೆಲವರು ನಾವು ಕುತ್ಕೊಂಡು ಟಿ ವಿ ನೋಡ್ತೀವಿ ಸರ್ ಅಂತ ಹೇಳ್ತಾರೆ, ಕೆಲವರು ಇಲ್ಲ ಸರ್ ಮಲ್ಲಿಗೆ ಬಿಡ್ತೀವಿ ಅಂತ ಹೇಳ್ತಾರೆ. ಮೊದಲ ಕಾಲದಲ್ಲಿ ನಮ್ಮ ತಾತ ಅಜ್ಜಿಯವರು ಏನು ಹೇಳ್ತಾ ಇದ್ರು, ಊಟ ಆದ ತಕ್ಷಣ ಮಲಗಬಾರ್ದು, ಸ್ವಲ್ಪ ಹೊತ್ತು ಅಡ್ಡಾಡಬೇಕು, ಇದರಿಂದ ಜೀರ್ಣ ಆಗ್ತದೆ ಅಂತ ಹೇಳ್ತಾ ಇದ್ರು. ಜೀರ್ಣ ಆಗೋದು ಒಂದು ರೀತಿ ಸರಿ ಆದ್ರೂ ಇದಕ್ಕಿಂತ ಹೆಚ್ಚಿನ ಲಾಭ ಇದರಿಂದ ಏನಂತಂದ್ರೆ ನಿಮ್ಮ ಇನ್ಸುಲಿನ್ ಸ್ಪೈಕ್ ಆಗೋದು ತಡೀತದೆ. ನೀವು ಊಟ ಆದಮೇಲೆ, ವಿಶೇಷವಾಗಿ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ಆದ ನಂತರ ಒಂದು 10 ನಿಮಿಷ ಮಾಮೂಲು ವಾಕ್, ಬ್ರಿಸ್ಕ್ ವಾಕ್ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಆರಾಮಾಗಿ ನೀವು ಹೊರಗಡೆ ಹೋಗಿ ಅಥವಾ ನಿಮ್ಮ ಮನೆಯಲ್ಲೇ ಒಂದು 10 ನಿಮಿಷ ನೀವು ವಾಕ್ ಮಾಡಿದರೆ ನಿಮ್ಮ ಗ್ಲೂಕೋಸ್ ಜಾಸ್ತಿ ಆಗೋದು ಕಡಿಮೆ ಆಗಿ, ಜಾಸ್ತಿ ಆಗದೆ ನಿಮ್ಮ ಮಸಲ್ಗಳು ಆಕ್ಟಿವೇಟ್ ಆಗಿ ಆ ಗ್ಲೂಕೋಸನ್ನ ಉಪಯೋಗಿಸ್ಕೊಂತವೆ. ಇದರಿಂದ ನಿಮ್ಮ ಇನ್ಸುಲಿನ್ ಸ್ಪೈಕ್ ಆಗೋದು ಕೂಡ ಕಡಿಮೆ ಆಗ್ತದೆ. ಇದರಿಂದ ನಿಮಗೆ ಶುಗರ್ ಅಥವಾ PCOD ಬರೋ ಸಾಧ್ಯತೆಗಳು ಕಡಿಮೆ ಆಗ್ತದೆ. ಈಗ ಆಗಲೇ ಇದ್ರೆ ಆ ಗ್ಲೂಕೋಸ್ ಸ್ಪೈಕ್ ಆಗೋದನ್ನು ಕಡಿಮೆ ಆಗಿ ನಿಮ್ಮ ಶುಗರ್ ಪ್ರಮಾಣ ಆಗಲಿ ಇನ್ಸುಲಿನ್ ಆಗಲಿ ಕಡಿಮೆ ಆಗಿ ಸಾಧ್ಯ ಇರ್ತದೆ. ಸೊ ಇವತ್ತು ಹೆಲ್ತ್ ಹ್ಯಾಬಿಟ್ 1 ಏನಂತಂದ್ರೆ, ನೀವು ಲಂಚ್ ಮತ್ತೆ ಡಿನ್ನರ್ ಆದಮೇಲೆ ಒಂದು 10 ನಿಮಿಷ ಆರಾಮಾಗಿ ವಾಕ್ ಮಾಡಿ ಅಂಡ್ ಆ ನಂತರನೇ ನೀವು ಮಲ್ಕೊಳ್ಳಿ.